ಉಗ್ರರ ದಾಳಿ ರಾಜಕೀಯಕ್ಕೆ ಬಳಸಿಕೊಳ್ಳೋದಕ್ಕೆ ಹೊರಟಿದ್ದಾರೆ. ಇವರ ಗಮನವೆಲ್ಲ ಲೋಕಸಭಾ ಚುನಾವಣೆಯ ಮೇಲಿದೆ. ಇದು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿರುವಂತಹ ರೀತಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಆಗಿರುವಂತಹ ದಿನೇಶ್ ಗುಂಡೂರಾವ್ ಹೇಳ್ತಾ ಇರೋ ಪ್ರಕಾರವಾಗಿ ವೋಟ್ ಹೇಗೆ ಪಡಿಬೇಕು ಅನ್ನುವಂತ ಉದ್ದೇಶ ಇವರಲ್ಲಿ ಇದೆ. ಸರ್ಜಿಕಲ್ ಸ್ಟ್ರೈಕ್ ನಡೆಸಿ ಪ್ರಚಾರವನ್ನ ಪಡೆದುಕೊಂಡ್ರು ಅಷ್ಟೇ. ಅವರು ಪಾಕಿಸ್ತಾನವನ್ನ ಏನಾದ್ರೂ ಮಟ್ಟ ಹಾಕುದ್ರ? ಈ ತರದ ಪ್ರಶ್ನೆಯನ್ನ ದಿನೇಶ್ ಗುಂಡೂರಾವ್ ಮಾಡ್ತಾ ಇದ್ದಾರೆ. ಹಾಗೆ ಮೋದಿ ಸರ್ಕಾರದ ಅವಧಿಯಲ್ಲೇ ಆತಂಕವಾದಿಗಳು ಹೆಚ್ಚಾಗಿ ಭಾರತದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತಲೂ ಕೂಡ ಬೆಂಗಳೂರಿನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ. ಮತ್ತೊಂದು ಕಡೆ ಪಾಕ್ ಶತ್ರು ರಾಷ್ಟ್ರ ಅನ್ನುವಂಥ ಘೋಷಣೆಯಿಂದ ಪರಿಹಾರ ಸಿಗಲ್ಲ, ಇದು ಮುಖ್ಯಮಂತ್ರಿಗಳು ಹೇಳಿರುವಂತ ಮಾತು. HDD ಪ್ರಧಾನಿ ಆಗಿದ್ದಾಗ ರಕ್ತದೋಕುಳಿ ಯಾಕೆ ಹರಿದಿರಲಿಲ್ಲ? ಹಾಗಾದ್ರೆ ಆಗಿದ್ದ ಅನ್ಯೋನ್ಯತೆ ಈಗ ಯಾಕಿಲ್ಲ ಅಂತ ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆನೂ ಕೂಡ ನಾವು ಚಿಂತನೆ ಮಾಡಬೇಕಾಗಿದೆ ಅಂತ ಕುಮಾರಸ್ವಾಮಿ ಅವರು ಹಾಸನದಲ್ಲಿ ಹೇಳಿದ್ದಾರೆ. ಇದು ಸಹಜವಾಗಿ ಪರ ಹಾಗೆ ವಿರೋಧವಾದಂತಹ ಚರ್ಚೆಗೆ ಕಾರಣ ಆಗಬಹುದಾದಂತಹ ಹೇಳಿಕೆಗಳು ನಮ್ಮ ರಾಜ್ಯ ನಾಯಕರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಇದು. ದಿನೇಶ್ ಗುಂಡೂರಾವ್ ಒಂದ್ ಕಡೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಇವರ ಅಧಿಕಾರದ ಅವಧಿಯಲ್ಲೇ ಈ ಥರದೆಲ್ಲ ಗಲಾಟೆಗಳು ಜಾಸ್ತಿ ಆಗ್ತಾ ಇರೋದು ಅಂತ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ದೇವೇಗೌಡರು ಟೈಮ್ನಲ್ಲಿದ್ದಂಥ ಅನ್ಯೋನ್ಯತೆ ಈಗ ಯಾಕಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ದಿನೇಶ್ ಗುಂಡೂರಾವ್ ಜೊತೆಗೆ HD ಕುಮಾರಸ್ವಾಮಿ ಅವರು ಈ ಗಲಾಟೆ ಜೊತೆಗೆ ಈಗ ಆಗ್ತಾ ಇರುವಂತ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಏನ್ ಹೇಳ್ತಾ ಇದ್ದಾರೆ ನೋಡೋಣ ಬನ್ನಿ. ಸರ್ಜಿಕಲ್ ಸ್ಟ್ರೈಕ್ ಅಂತ ಮಾಡೋದು ಎಷ್ಟು ಪ್ರಚಾರ ತಗೊಂಡ್ರು, ಸುಮಾರು ಜನರಿಗೆ ಗೊತ್ತೇ ಇಲ್ಲ. UPA ಸರ್ಕಾರ ಇದ್ದಾಗ 4 ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ. ಅದೇ ಪ್ರಚಾರಕ್ಕೆ ಹೋಗಿರಲಿಲ್ಲ, ಯಾಕಂತ ಹೇಳಿದ್ರೆ ಗೌಪ್ಯವಾಗಿ ಯಾವ ರೀತಿಯಾಗಿ ಮಾಡಬೇಕು ಆ ರೀತಿ ಮಾಡಿದರು. ಇವರು ಪ್ರಚಾರಕ್ಕೆ ತೊಗೊಳಕ್ಕೆ ಹೋಗಿ ಏನು ಮತ್ತೆ ಎಲ್ಲ ನಿಂತೋಯ್ತಾ? ಈಗ ಸರ್ಜಿಕಲ್ ಸ್ಟ್ರೈಕ್ ಆಗಿದ ತಕ್ಷಣ ಏನು ಪಾಕಿಸ್ತಾನ ಮಟ್ಟ ಹಾಕ್ಬಿಟ್ರು ಅಂತ ಹೇಳಿದ್ರು. ಡಿಮೋನಿಟೈಸ್ ಮಾಡಿದ ತಕ್ಷಣ ಎಲ್ಲ ಉಗ್ರವಾದಿಗಳನ್ನ ಮಟ್ಟ ಹಾಕಿದ್ರು ಅಂತ ನರೇಂದ್ರ ಮೋದಿ ಹೇಳಿದ್ರು. ಎಲ್ಲ ಆಗಿದೆ. ಇನ್ಫ್ಯಾಕ್ಟ್ ಇವ್ರ ಕಾಲದಲ್ಲಿ ಇನ್ನೂ ಹೆಚ್ಚಾಗಿದೆ. ನಾವು ಹೆಚ್ಚು ಕಡಿಮೆ ಅದು ನಾವು ವಾದ ಮಾಡಬೇಕಾಗಿಲ್ಲ. ಇದನ್ನು ಹೇಗೆ ಎದುರಿಸ್ಬೇಕು? ಒಂದಾಗಿ ಎದುರಿಸ್ಬೇಕು ತಾನೆ. ಅದನ್ನು ಸ್ವಾರ್ಥಕ್ಕೋಸ್ಕರ ಬಳಕೆ ಮಾಡೋಕ್ಕೆ ಶುರು ಮಾಡಿದ್ರೆ ಆವಾಗ ರಾಜಕೀಯದ ಒಂದು ವ್ಯತ್ಯಾಸಗಳು ಬರ್ತಕ್ಕಂಥದ್ದು. ಎಲ್ಲರೂ ಕೂಡ ಕರೆಸಿ ಕೂತು ಮಾತನಾಡಿ ಇದನ್ನು ಯಾವ ರೀತಿಯಾಗಿ ನಾವು ಎದುರಿಸ್ಬೇಕು ಅಂತ ಚರ್ಚೆ ಮಾಡಿ ಆ ರೀತಿಯಾಗಿ ಒಂದು ಕೆಲಸ ಮಾಡಿದ್ರೆ ಎಲ್ಲರೂ ಕೂಡ ಅವ್ರ ಜೊತೆ ನಿಲ್ತೀವಿ. ನಾವು ದೇಶ ಬಂದಾಗ ನಾವೆಲ್ಲರೂ ಒಂದಾಗಬೇಕು. ಈಗ ಯಾವ ಘೋಷಣೆ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ದೊರಕಲ್ಲ. ಬಹುಶಃ ಮೊನ್ನೆ ದೇವೇಗೌಡರು ಹೇಳ್ತಾ ಇದ್ರು, ಅವರು 10 ತಿಂಗಳು ಪ್ರಧಾನಮಂತ್ರಿ ಇದ್ದಾಗ ಯಾವುದೇ ಈ ರೀತಿಯ ಒಂದು ರಕ್ತದ ಓಕಳಿ ಆಟ, ಸೈನಿಕರ ಈ ರೀತಿಯ ಹತ್ಯೆ ನಡೆದಂಥ ಘಟನೆಗಳು ನಡೀಲಿಲ್ಲ. ಯಾತಕ್ಕೆ ನಡೀಲಿಲ್ಲ? ಯಾವ ಕಾರಣಕ್ಕೋಸ್ಕರವಾಗಿ ಒಂದು ಅನ್ಯೋನ್ಯತೆ ಇತ್ತು. ಈಗ ಯಾತಕ್ಕೆ ಈ ರೀತಿ ಪ್ರಾರಂಭ ಆಗಿದೆ? ಇದ್ರ ಬಗ್ಗೆನೂ ನಾವು ಚಿಂತನೆ ಮಾಡಬೇಕಾಗ್ತದೆ. ನನ್ನ ಅಭಿಪ್ರಾಯದಲ್ಲಿ ಇಲ್ಲಿ ಬರೀ ಘೋಷಣೆ ಮಾಡೋದ್ರಿಂದ, ವೇದಿಕೆ ಮೇಲೆ ನಿಮ್ಮ ದುಃಖದಲ್ಲಿ ನನ್ನ ದುಃಖವು ಆಕ್ರೋಶಭರಿತವಾಗಿದೆ ಅಂತ ಭಾಷಣ ಮಾಡೋದ್ರಿಂದ ಇದಕ್ಕೆ ಪರಿಹಾರ ದೊರಕೋದಿಲ್ಲ. ಇಲ್ಲಿ ಯಾವ ರೀತಿಯಲ್ಲಿ ಒಂದು ಅನ್ಯೋನ್ಯತೆ ವಿಶ್ವಾಸವನ್ನು ಮೂಡಿಸಬೇಕು, ಎಲ್ಲ ರೀತಿಯಲ್ಲೂ ಇರಬೇಕು. ದಂಡಂ ದಶಗುಣಮೂ ಇರಬೇಕು, ಎಲ್ಲ ರೀತಿಯಲ್ಲೂ ನಡೀಬೇಕು. ಕುಮಾರಸ್ವಾಮಿ ಅವರು ಹೇಳೋ ಮಾತಲ್ಲಿ ಕೊನೆಯದಾಗ ಒಂದು ಮಾತನ್ನ ಹೇಳ್ತಾರೆ, ದಂಡಂ ದಶಗುಣಮೂ ಇರಬೇಕು, ಅವ್ರ ಜೊತೆ ಸುಧಾರಿಸ್ಕೊಂಡು ಹೋಗುವಂತ ರೀತಿಯಲ್ಲೂ ಕೂಡ ನಾವು ನಡೆಯನ್ನ ಪ್ರದರ್ಶಿಸಬೇಕಾಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಬಟ್ ಸಹಜವಾಗಿ ನಮ್ಮಲ್ಲಿ ಪ್ರಶ್ನೆ ಮಾಡೋದು ಅಂತಂದ್ರೆ ಇನ್ಯಾವ ಮಟ್ಟಿಗೆ ಸುಧಾರಿಸ್ಕೊಂಡು ಹೋಗೋಕ್ಕಾಗುತ್ತೆ? ಮಾಡಬಹುದಾದಂಥ ಎಲ್ಲಾ ರೀತಿಯಾದ ಪ್ರಯತ್ನಗಳನ್ನು ಕೂಡ ಮಾಡಿ ಆಯ್ತು. ಪಾಕಿಸ್ತಾನಕ್ಕೆ ಹೋಗಿ ಕಾಫಿ ಕುಡ್ಕೊಂಡು ಬಂದಿದ್ದು ಆಯ್ತು ಪ್ರಧಾನಿಯವರು, ಆದರೂ ಕೂಡ ಅವರಿಗೊಂದು ನಿಷ್ಠೆ ಇಲ್ಲ, ನಮ್ಮ ಅಕ್ಕಪಕ್ಕದವರು ಅನ್ನುವಂಥ ಒಂದು ಸ್ನೇಹ ಭಾವನೆ ಇಲ್ಲ ಅಂತ ಅಂದ್ರೆ ಇನ್ನು ಹೇಗೆ ಕುಮಾರಸ್ವಾಮಿ ಅವರು ಹೇಳಿದಾಗೆ ಅನ್ಯೋನ್ಯತೆ ಇನ್ನು ಹೇಗೆ ಸಾಧಿಸೋದಕ್ಕೆ ಸಾಧ್ಯ? ಈ ಥರದೊಂದಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಬಟ್ ಈ ಪ್ರಶ್ನೆಗಳಿಗೆ ಉತ್ತರ ಯಾರಲ್ಲೂ ಇಲ್ಲ. ನೀವು ಹೀಗೆ ಮಾಡಿ ಹಾಗೆ ಮಾಡಿ ಅನ್ನುವಂಥದ್ದು ಹೇಳ್ತಾ ಹೊರ್ತಾರೆ ಹೊರತು ಅನ್ಯೋನ್ಯತೆ ಅನ್ನುವಂಥದ್ದು ಏನಾದರೂ ನಾವು ಮಾತುಕತೆ ಸುಧಾರಿಸೋಣ, ಶಾಂತಿ ಸಂಬಂಧ ಅನ್ನುವಂಥದ್ದು ಏನಾದ್ರು ಬೆಳೆಸೋಕೆ ಹೋದರೆ ಇನ್ನು ಯಾವ ಮಟ್ಟಿಗೆ ತಲೆ ಮೇಲೆ ಕೂರ್ಬೋದು ಅವರು ಅನ್ನುವಂಥದ್ದೇ ಈಗಿರುವಂಥ ಭಯ. ಇಷ್ಟಾಗಿನೇ ಇಷ್ಟೊಂದು ಪ್ರತಿರೋಧವನ್ನು ಒಡ್ಡಿನೇ ಈ ಮಟ್ಟಿಗಿನ ಸಮಸ್ಯೆಯನ್ನು ತಂದಿಡ್ತಾ ಇರುವಂಥ ಈ ಆತಂಕವಾದಿಗಳು, ಜೊತೆಗೆ ಅವರನ್ನು ಪೋಷಿಸ್ತಾ ಇರುವಂಥ ಪಾಕಿಸ್ತಾನ ಇನ್ನು ಕಂಪ್ಲೀಟ್ ಆಗಿ ನಾವೇನಾದರೂ ಬೆಂಡಾಗಿಬಿಟ್ರೆ ಬಾಗಿಬಿಟ್ರೆ ಇನ್ನೇನು ಕತೆ ಅನ್ನುವಂಥ ಒಂದು ಸಹಜವಾದಂಥ ಆತಂಕ ಇದೆ.
ಬಟ್ ಅದೆಲ್ಲವನ್ನ ಮೀರಿ ರಾಜತಾಂತ್ರಿಕವಾಗಿ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋಕೆ ಖಂಡಿತವಾಗಿಯೂ ಈ ಸಂದರ್ಭದಲ್ಲೂ ಕೂಡ ಏನಾದರೂ ಅವಕಾಶಗಳಿದ್ರೆ ಖಂಡಿತವಾಗಿಯೂ ಅದನ್ನು ಮುಕ್ತವಾಗಿ ಹಂಚ್ಕೊಳ್ಳೋದಕ್ಕೆ ಅವಕಾಶನೂ ಇದೆ. ಮೊನ್ನೆ ಸರ್ವಪಕ್ಷಗಳ ಸಭೆಯೂ ಕೂಡ ಆಯಿತು. ಆ ಸಭೆಯ ಸಂದರ್ಭದಲ್ಲೂ ಕೂಡ ಆಯಾ ನಾಯಕರು ಒಂದಷ್ಟು ತಮ್ಮ ಅಭಿಪ್ರಾಯಗಳನ್ನೆಲ್ಲ ಹಂಚ್ಕೊಂಡಿದ್ದಾರೆ. ಅದನ್ನು ಹೊರತುಪಡಿಸಿ ಈ ಸಮಸ್ಯೆಗೆ ಶಾಶ್ವತವಾದಂಥ ಪರಿಹಾರ ಏನು ಅನ್ನುವಂಥ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಬಹುತೇಕ ಪಕ್ಷಗಳು ಆಡಳಿತ ಮಾಡಿ ಹೋಗಿದೆ, ಅಥವಾ ಬಹುತೇಕ ಪಕ್ಷಗಳ ಬೆಂಬಲಿತ ಇರುವಂಥ ರಾಷ್ಟ್ರೀಯ ಪಕ್ಷಗಳು ಆಡಳಿತ ಮಾಡಿ ಹೋಗಿವೆ. ಆ ಟೈಮ್ನಲ್ಲಿ ಎಲ್ಲೂ ಕೂಡ ಸಾಧ್ಯ ಆಗದೆ ಇರೋದು. ಈಗ ಹಾಗಾದರೆ ಸಮನ್ವಯತೆ, ಶಾಂತಿ, ಸಂಬಂಧ ಇದ್ರ ಮುಖಾಂತರ ಹೇಗೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದೇ ಈಗಿರುವಂಥ ಪ್ರಶ್ನೆ. ಆದರೆ ಭಾಳ ದುಡುಕಿನ ನಿರ್ಧಾರವನ್ನಂತೂ ಪಾಕಿಸ್ತಾನ ಬೆಂಬಲಿತ ಉಗ್ರರು ಪಾಕಿಸ್ತಾನದ ಬ್ಯಾಕಪ್ ಅಲ್ಲೇ ತೆಗೆದುಕೊಂಡಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದರೆ ಅದಕ್ಕೆ ತಕ್ಕದಾದಂಥ ಪಾಠವನ್ನು ಅವರು ಕಲಿಲೇಬೇಕಾದಂಥ ಅನಿವಾರ್ಯತೆಯೂ ಕೂಡ ಇದೆ ಈ ಸಂದರ್ಭದಲ್ಲಿ, ಅಥವಾ ಪಾಠ ಕಲಿಸಬೇಕಾದಂಥ ಅನಿವಾರ್ಯತೆಯೇ ಇದೆ. ಅದು ಹೇಗೆ ಅನ್ನುವಂಥದ್ದೇ ಈಗಿನ ಪ್ರಶ್ನೆ. ಆದರೆ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡು ಮತ್ತಷ್ಟು ಅನಾಹುತಗಳನ್ನು ಸೃಷ್ಟಿಸೋದಕ್ಕಿಂತ ಪಾಕಿಸ್ತಾನ ಯಾವತ್ತೂ ಕೂಡ ಇನ್ನು ಭಾರತದ ಸುದ್ದಿಗೆ ಬರದೇ ಇರುವಂತಹ ಮಟ್ಟಿಗಿನ ಒಂದಷ್ಟು ರಾಜತಾಂತ್ರಿಕವಾದಂಥದ್ದು ಆಗಿರ್ಬೋದು, ಕುಮಾರಸ್ವಾಮಿ ಅವರು ಹೇಳಿದಾಗೆ ದಂಡಂ ದಶಗುಣಮೂ ಆಗಿರ್ಬೋದು, ಆ ಥರದ ಹೊಡೆತ ಏನು ಕೊಡೋದಕ್ಕೆ ಸಾಧ್ಯ ಅನ್ನುವಂಥದ್ದೇ ಈಗಿರುವಂಥ ಪ್ರಶ್ನೆ. ಅದ್ರ ವಿಚಾರವಾಗಿ ಕೇಂದ್ರ ಸ್ವಲ್ಪ ಯೋಚನೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಹಾಗೆ ಇದೇ ಸಂದರ್ಭವನ್ನು ಬಳಸ್ಕೊಂಡು ರಾಜಕೀಯ ಮಾಡೋದು, ಅಥವಾ ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ ಈ ಥರದ ಆರೋಪ ಪ್ರತ್ಯಾರೋಪನೋ, ಇದನ್ನೆಲ್ಲ ಸ್ವಲ್ಪ ಬಾಯಿ ಮುಚ್ಕೊಂಡಿರಬೇಕಾದಂಥ ಅನಿವಾರ್ಯತೆಯೂ ಕೂಡ ಇದೆ. ಯಾಕಂತಂದರೆ ಇಂಥ ಸಂದರ್ಭದಲ್ಲಿ ದೇಶ ಒಗ್ಗಟ್ಟನ್ನು ಪ್ರದರ್ಶಿಸಬೇಕಾದಂಥ ಸಂದರ್ಭ ಇದು. ಇಂಥ ಟೈಮ್ನಲ್ಲಿ ಅವ್ರು ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ. ಸರ್ಜಿಕಲ್ ಸ್ಟ್ರೈಕ್ ನಾವು ಮಾಡಿದ್ವಿ, ನಾವು ಯಾವ ಥರ ಅದನ್ನು ಪ್ರಚಾರಕ್ಕೋಸ್ಕರ ಬಳಸ್ಕೊಂಡ್ವಾ, ಅವ್ರು ಬಳಸ್ಕೊಳ್ಳೋದು ಸರಿನಾ, ಈ ಥರದ್ದೆಲ್ಲ ಪ್ರಶ್ನೆ ಮಾಡೋದು ಕೂಡ ಈ ಸಂದರ್ಭದಲ್ಲಿ ಬಹಳ ಸಮಂಜಸ ಅಲ್ಲ ಅಂತ ಸಹಜವಾಗಿ ಅನಿಸುತ್ತೆ. ಈ ಕಾರಣಕ್ಕಾಗಿನೋ ಏನೋ ಮನೆ ಇವರ ರಾಷ್ಟ್ರೀಯ ನಾಯಕರು, ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ ಅವರು ಕೂಡ ನಾವು ಗಮನಿಸಿದ್ವಿ, ಮಾಜಿ ಪ್ರಧಾನಿಯಾಗಿರುವಂಥ ಮನಮೋಹನ್ ಸಿಂಗ್ ಅವರ ಜೊತೆಗೆ ಕುಳಿತು ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂಥ ಪ್ರತಿ ನಿರ್ಧಾರಕ್ಕೂ ಕೂಡ ನಮ್ಮ ಸಹಮತ ಇದೆ ಎನ್ನುವಂಥ ಒಂದು ನೈತಿಕವಾದಂಥ ಬೆಂಬಲವನ್ನು ಘೋಷಣೆ ಮಾಡಿದ್ರಲ್ಲ, ಆ ಥರದ ಪ್ರಬುದ್ಧತೆಯ ಮಾತುಗಳು, ನಿರ್ಧಾರಗಳು ಹೊರಬರಬೇಕಿದೆ, ಅಟ್ಲೀಸ್ಟ್ ಸ್ವಲ್ಪ ದಿನಗಳ ಮಟ್ಟಿಗಾದರೂ. ಹಾಗಾದ್ರೆ ಮತ್ತೊಮ್ಮೆ ನಾವು ಗಮನಿಸೋಣ. ದಿನೇಶ್ ಗುಂಡೂರಾವ್ ಅವರು ಜೊತೆಗೆ ಮುಖ್ಯಮಂತ್ರಿಗಳು ಕೊಟ್ಟಂತ ಸ್ಟೇಟ್ಮೆಂಟ್ ಹೇಗಿತ್ತು? ಇದು ಒಂದ್ ರೀತಿ ಒಗ್ಗಟ್ಟನ್ನೆಲ್ಲ ಒಡೆಯೋ ರೀತಿಯಾಗಿದೆಯಾ, ಅಥವಾ ನಿಜಕ್ಕೂ ವಾಸ್ತವ ಸ್ಥಿತಿ ಹೇಳಿದಾರ ಅವರು? ಏನ್ ಕತೆ, ಮತ್ತೊಮ್ಮೆ ನೋಡ್ಕೊಂಬೋಣ ಬನ್ನಿ. ಸರ್ಜಿಕಲ್ ಸ್ಟ್ರೈಕ್ ಅಂತ ಮಾಡಿದ ಎಷ್ಟು ಪ್ರಚಾರ ತಗೊಂಡ್ರು, ಸುಮಾರು ಜನರಿಗೆ ಗೊತ್ತೇ ಇಲ್ಲ. UPA ಸರ್ಕಾರ ಇದ್ದಾಗ 4 ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ. ಅದೇ ಪ್ರಚಾರಕ್ಕೆ ಹೋಗಿರಲಿಲ್ಲ. ಯಾಕಂತ ಹೇಳಿದ್ರೆ ಗೌಪ್ಯವಾಗಿ ಯಾವ ರೀತಿಯಾಗಿ ಮಾಡಬೇಕು ಆ ರೀತಿ ಮಾಡಿದರು. ಇವರು ಪ್ರಚಾರಕ್ಕೆ ತೊಗೊಳಕ್ಕೆ ಹೋಗಿ ಏನು ಮತ್ತೆ ಎಲ್ಲ ನಿಂತೋಯ್ತಾ? ಈಗ ಸರ್ಜಿಕಲ್ ಸ್ಟ್ರೈಕ್ ಆಗಿದ ತಕ್ಷಣ ಏನು ಪಾಕಿಸ್ತಾನ ಮಟ್ಟ ಹಾಕ್ಬಿಟ್ರು ಅಂತ ಹೇಳಿದ್ರು. ಡಿಮೋನಿಟೈಸ್ ಮಾಡಿದ ತಕ್ಷಣ ಎಲ್ಲ ಉಗ್ರವಾದಿಗಳನ್ನು ಮಟ್ಟ ಹಾಕಿದ್ರು ಅಂತ ನರೇಂದ್ರ ಮೋದಿ ಹೇಳಿದ್ರು. ಎಲ್ಲ ಆಗಿದೆ. ಇನ್ಫ್ಯಾಕ್ಟ್ ಇವ್ರ ಕಾಲದಲ್ಲಿ ಇನ್ನೂ ಹೆಚ್ಚಾಗಿದೆ. ನಾವು ಹೆಚ್ಚು ಕಡಿಮೆ ಅದು ನಾವು ವಾದ ಮಾಡಬೇಕಾಗಿಲ್ಲ. ಇದನ್ನು ಹೇಗೆ ಎದುರಿಸ್ಬೇಕು? ಒಂದಾಗಿ ಎದುರಿಸ್ಬೇಕು ತಾನೆ. ಅದನ್ನು ಸ್ವಾರ್ಥಕ್ಕೋಸ್ಕರ ಬಳಕೆ ಮಾಡೋಕ್ಕೆ ಶುರು ಮಾಡ್ದೇ ಆವಾಗ ರಾಜಕೀಯದ ಒಂದು ವ್ಯತ್ಯಾಸಗಳು ಬರ್ತಕ್ಕಂಥದ್ದು. ಎಲ್ಲರೂ ಕೂಡ ಕರೆಸಿ ಕೂತು ಮಾತನಾಡಿ ಇದನ್ನು ಯಾವ ರೀತಿಯಾಗಿ ನಾವು ಎದುರಿಸ್ಬೇಕು ಅಂತ ಚರ್ಚೆ ಮಾಡಿ ಆ ರೀತಿಯಾಗಿ ಒಂದು ಕೆಲಸ ಮಾಡಿದ್ರೆ ಎಲ್ಲರೂ ಕೂಡ ಅವ್ರ ಜೊತೆ ನಿಲ್ತೀವಿ. ನಾವು ದೇಶ ಬಂದಾಗ ನಾವೆಲ್ಲರೂ ಒಂದಾಗಬೇಕು. ಈಗ ಯಾವ ಘೋಷಣೆ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ದೊರಕಲ್ಲ. ಬಹುಶಃ ಮೊನ್ನೆ ದೇವೇಗೌಡರು ಹೇಳ್ತಾ ಇದ್ರು, ಅವರು 10 ತಿಂಗಳು ಪ್ರಧಾನಮಂತ್ರಿ ಇದ್ದಾಗ ಯಾವುದೇ ಈ ರೀತಿಯ ಒಂದು ರಕ್ತದ ಓಕಳಿ ಆಟ, ಸೈನಿಕರ ಈ ರೀತಿಯ ಹತ್ಯೆ ನಡೆದಂಥ ಘಟನೆಗಳು ನಡೀಲಿಲ್ಲ. ಯಾತಕ್ಕೆ ನಡೀಲಿಲ್ಲ? ಯಾವ ಕಾರಣಕ್ಕೋಸ್ಕರವಾಗಿ ಒಂದು ಅನ್ಯೋನ್ಯತೆ ಇತ್ತು. ಈಗ ಯಾತಕ್ಕೆ ಈ ರೀತಿ ಪ್ರಾರಂಭ ಆಗಿದೆ? ಇದ್ರ ಬಗ್ಗೆನೂ ನಾವು ಚಿಂತನೆ ಮಾಡಬೇಕಾಗ್ತದೆ. ನನ್ನ ಅಭಿಪ್ರಾಯದಲ್ಲಿ ಇಲ್ಲಿ ಬರೀ ಘೋಷಣೆ ಮಾಡೋದ್ರಿಂದ, ವೇದಿಕೆ ಮೇಲೆ ನಿಮ್ಮ ದುಃಖದಲ್ಲಿ ನನ್ನ ದುಃಖವು ಆಕ್ರೋಶಭರಿತವಾಗಿದೆ ಅಂತ ಭಾಷಣ ಮಾಡೋದ್ರಿಂದ ಇದಕ್ಕೆ ಪರಿಹಾರ ದೊರಕೋದಿಲ್ಲ. ಇಲ್ಲಿ ಯಾವ ರೀತಿಯಲ್ಲಿ ಒಂದು ಅನ್ಯೋನ್ಯತೆ, ವಿಶ್ವಾಸವನ್ನು ಮೂಡಿಸಬೇಕು, ಎಲ್ಲ ರೀತಿಯಲ್ಲೂ ಇರಬೇಕು, ದಂಡಂ ದಶಗುಣಮೂ ಇರಬೇಕು, ಎಲ್ಲ ರೀತಿಯಲ್ಲೂ ನಡೀಬೇಕು. ಸೊ ಇದು ಕಾಂಗ್ರೆಸ್ ಹಾಗೆ JDS ನಾಯಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂತಹ ರೀತಿ. ನಮ್ಮ ಜೊತೆಗೆ ಈ ಬಗ್ಗೆ ಮಾತಾಡಲಿಕ್ಕೆ ಬಿಜೆಪಿ ಮುಖಂಡರಾಗಿರುವಂತಹ ಗೋ ಮಧುಸೂದನ್ ಅವರು ಸಂಪರ್ಕದಲ್ಲಿದ್ದಾರೆ. ಗೋ ಮಧುಸೂದನ್ ಅವರೇ, ಹೇಗೆ ಈ ತರದ ಸ್ಟೇಟ್ಮೆಂಟ್ಗಳನ್ನೆಲ್ಲ ಬಿಜೆಪಿ ಇಲ್ಲಿ ಗಮನಿಸ್ತಾ ಇದೆ ಅಂತ ಹೇಳಿ, ಅಥವಾ ರಾಜಕೀಯವಾಗಿ ಏನಾದ್ರು ಕೆಸರಿನ ಚಾಟ ಆರಂಭ ಆಗುವಂತ ಲಕ್ಷಣಗಳ ಇದು? ಏನ್ ಕತೆ? ಯಾಕಂದ್ರೆ ಮೊನ್ನೆ ಎಲ್ಲ ಒಗ್ಗಟ್ಟು ಪ್ರದರ್ಶನ ಅನ್ನೋ ಒಂದು ಮಾತು ಬಂತು. ಈಗೇನಿದು ಈ ಕಡೆಗೆ ಈ ದಿಕ್ಕಲ್ಲಿ ಹೋಗ್ತಾ ಇದೆಯಲ್ಲ ಅಂತ ನೋಡಿ. ಈ ಮಾತುಗಳನ್ನ ಏನು ಆಡಕ್ ಹೊರಟಿದ್ದಾರೆ ಇವರು, ಮೋದಿಯ ವಿರುದ್ಧ ಇನ್ನೇನೂ ಸಿಗಲಿಲ್ಲ ಮಾತನಾಡ್ಲಿಕ್ಕೆ. ಇಲ್ಲಿ ತನಕ ರಫೇಲ್ ಹಗರಣ ಅಂತಂದ್ರು. CAG ರಿಪೋರ್ಟ್ ಬಂದಾಯ್ತು,
ಸುಪ್ರೀಂ ಕೋರ್ಟ್ ಹೇಳಾಯ್ತು, ಎಲ್ಲ ಕಡೆ ಮಾನ ಮರ್ಯಾದೆ ಹೋಯ್ತು. ಇವರು ಇನ್ನೇನು ಉಳಿದಿಲ್ಲ. 5 ವರ್ಷಗಳ ಮೋದಿ ಆಡಳಿತದ ಬಗ್ಗೆ ಮಾತನಾಡ್ಲಿಕ್ಕೆ ಯಾವ ಸಂಗತಿಯೂ ಸಿಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಈ ಒಂದು ಏನು ಅತ್ಯಂತ ದುರ್ದೈವದ ಸಂಗತಿ ನಡೆದಿದೆ, ಇದನ್ನ ರಾಜಕಾರಣಕ್ಕೆ ಬಳಸ್ಕೊಳ್ಳುವಂತ ಅತ್ಯಂತ ನೀಚ ಬುದ್ಧಿಯನ್ನ ಇವರು ತೋರಿಸ್ತಾ ಇದ್ದಾರೆ. ಯಾವ ಸಮಯದಲ್ಲಿ ಇಡೀ ದೇಶ ಒಂದಾಗಿರ್ಬೇಕಾಗಿತ್ತು, ಆ ಸಮಯದಲ್ಲಿ ಇವರು ಇಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಖಂಡಿತ ಖಂಡನೀಯ ಅಂತ ನನ್ಗನ್ಸುತ್ತೆ. ಈಗ ಬರೀ ಅವರು ನಮ್ಮ ಶತ್ರು ರಾಷ್ಟ್ರ ಅನ್ನುವಂತ ಘೋಷಣೆನೋ ಅಥವಾ ನಮ್ಮ ಅದು ಮಿತ್ರ ರಾಷ್ಟ್ರ ಅನ್ನುವಂತ ಪಟ್ಟಿಯಿಂದ ಹೊರಗಿಡೋದು ಇಂಥದ್ರ ಮುಖಾಂತರ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದನ್ನ ನೋಡಿದ್ವಿ. ಅದನ್ನ ಇದು ನೋಡಿ, ಒಂದು ಪ್ರಶ್ನೆ ಇರುವಂತದ್ದು, ಇದು ರಾಜತಾಂತ್ರಿಕವಾದಂತ ಸಂಗತಿ. ಹೌದು, ರಾಜತಾಂತ್ರಿಕವಾದಂತ ಸಂಗತಿಗಳನ್ನು ಮಾಡ್ಬೇಕು. ಇಲ್ಲಿ ತನಕ ಇವ್ರ ಕೈಲಿ ರಾಜತಾಂತ್ರಿಕವಾದಂತದ್ ಯಾವ ಸಂಗತಿಗಳನ್ನು ಮಾಡಕ್ಕಾಗಿರ್ಲಿಲ್ಲ. ಇವತ್ತು ನೋಡಿ, ಇವತ್ತು ಇರಾನ್ ನಮ್ ಜೊತೆ ಇದೆ, ಇವತ್ತು ಅಫ್ಘಾನಿಸ್ತಾನ ನಮ್ ಜೊತೆ ಇದೆ, ಇವತ್ತು ರಷ್ಯಾ ನಮ್ ಜೊತೆ ಇದೆ, ಅಮೆರಿಕ ನಮ್ ಜೊತೆ ಇದೆ, ಇಷ್ಟೆಲ್ಲಾ ದೇಶಗಳು ನಮ್ ಜೊತೆ ಇದೆ. ಇದಕ್ಕೆಲ್ಲ ಕಾರಣ ಮೋದಿ ಅವರು ಈ ಎಲ್ಲ ದೇಶಗಳ ಜೊತೆ ಇಟ್ಕೊಂಡಿರುವಂತ ಸಂಬಂಧ ಇದು. ಇವ್ರಿಗೆ ಯಾವ ಸಂಗತಿಗಳು ಬೇಕಾಗಿಲ್ಲ. ಬರೀ ಎಲ್ಲ ಕೆಸರಿನ ರಾಜಕಾರಣವನ್ನೇ ಮೈಗೆಲ್ಲ ಮೆಚ್ಚಿಕೊಂಡು ಆಡ್ತಾ ಇದ್ದಾರೆ. ಅದೇ ಸಂಗತಿಯನ್ನ ಮುಂದುವರೆಸಿದ್ದಾರೆ ಇವರು. ಹಾಗೆ ನೋಡಕ್ ಹೋಯ್ತು ಅಂತಂದ್ರೆ ಇವರು ಯಾರ ಜೊತೆ ನಿಂತ್ಕೊಂಡವ್ರು? ಫರೂಕ್ ಅಬ್ದುಲ್ಲಾ ಜೊತೆ ನಿಂತ್ಕೊಂಡಂತವ್ರು. ಫರೂಕ್ ಅಬ್ದುಲ್ಲಾ ಏನಂತ ಹೇಳಿದ್ರು? ಬರೀ ಉಗ್ರವಾದಿಗಳ ಪರವಾಗಿ ನಿಂತಂತವ್ರು ಇವರೆಲ್ಲಾನು. ಕಾಂಗ್ರೆಸ್ನ ಒಬ್ಬ ಯುವ ಮುಖಂಡ ಅಲ್ಲಿ ಹೋಗಿ ಹೇಳ್ತಾರೆ, ಯಾರ್ಯಾರನ್ನ ಬಿಜೆಪಿ ಸರ್ಕಾರದ ಸಮಯದಲ್ಲಿ ಉಗ್ರವಾದಿಗಳನ್ನ ಕೊಂದು ಹಾಕಿದೆ ಅವ್ರ ಪ್ರತಿಯೊಬ್ಬರಿಗೂ 1 ಕೋಟಿ ರೂಪಾಯಿ ಕೊಡ್ತೀವಿ, ಅವ್ರ ಮನೆಯವ್ರಿಗೆ ಒಬ್ಬೊಬ್ರಿಗೆ ಕೆಲಸ ಕೊಡ್ತೇವೆ ಅಂತ ಹೇಳಿ ಹೇಳ್ಬಿಟ್ಟು ಬರ್ತಾರೆ ಇವರು. 1 ಕೋಟಿ ರೂಪಾಯಿ ಅವರು ಉಗ್ರವಾದಿಗಳನ್ನ ಯಾರ್ಯಾರು ಕೊಂದಿದ್ದಾರೆ ಆ ಉಗ್ರವಾದಿಗಳ ಮನೆಯವ್ರಿಗೆ 1 ಕೋಟಿ ರೂಪಾಯಿ ಕೂಡ ಆಗಿತ್ತಂದ್ರೆ ಸೈನಿಕರು ಯಾಕಿರ್ಬೇಕು ಈ ದೇಶದಲ್ಲಿ? ಸೈನ್ಯ ಯಾಕಿರ್ಬೇಕು ಈ ದೇಶದಲ್ಲಿ? ಕರೆಕ್ಟ್ ಅಲ್ಲ. ಆ ಪ್ರಶ್ನೆ ಮಾಡಕ್ ಹೋದ್ರೆ ಇವ್ರ ಹಾಗಾದ್ರೆ PDP ಜೊತೆ ಹೋಗಿಲ್ವಾ ಅಂತ ಕೇಳ್ತಾರೆ. ಮತ್ತೆ ಬಟ್ ಇನ್ನೊಂದು ವಿಚಾರ, ಒಂದ್ ಮಾತನ್ನ ಹೇಳ್ತಾರೆ, 5 ವರ್ಷಗಳ ಅವಕಾಶ ಇತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಮಸ್ಯೆ ಅವ್ರು ಹೇಳಿದಂತ ರೀತಿಯಲ್ಲಿ ಬಗೆಹರಿಸೋದಕ್ಕೆ, 5 ವರ್ಷದಲ್ಲಿ ಯಾಕಾಗಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಗೋಮತ್ ಸುಧನ್ ಅವರು. PDP ಜೊತೆ ಹೋಗಿದ್ರೆ ಏನ್ ಮಾಡ್ತಾ ಇದ್ರು? ಇದೇ PDPನವರು ಮತ್ತೆ ಇದೇ ನ್ಯಾಷನಲ್ ಕಾನ್ಫರೆನ್ಸ್ ನವರು ಇಬ್ರು ಸೇರಿ ಅವತ್ತು ಸರ್ಕಾರ ಮಾಡಿರೋರು, ಇಬ್ರು ದೇಶದ್ರೋಹಿಗಳೇ ಸೇರಿ ಸರ್ಕಾರ ಮಾಡೋರು. ಅವ್ರನ್ನೆಲ್ಲಾರ ಒಂದ್ ಕಡೆ ಒಂದು ಚೆಕ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಮೊದಲ ಬಾರಿಗೆ ಒಂದು ಅವಕಾಶ ಸಿಕ್ಕಿದೆ, ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಪ್ರಯತ್ನ ಪಟ್ವಿ. ಅವ್ರು ಯಾವಾಗ ತಮ್ಮ ಬುದ್ಧಿಯನ್ನು ಬದಲಾಯಿಸ್ಕೊಳ್ಳಿಲ್ಲ, ಅವ್ರನ್ನ ಬಿಟ್ಟು ಇವತ್ತು ನಾವು ಅಲ್ಲಿ ರಾಷ್ಟ್ರಪತಿ ಆಡಳಿತವೂ ಇದೆ ಮತ್ತೆ ಅಲ್ಲಿ ಉಗ್ರವಾದಿಗಳನ್ನ ಮಟ್ಟ ಹಾಕುವಂತ ಕೆಲಸ ನಡೆದಿದೆ ಇವತ್ತಲ್ಲಿ. ಇನ್ನೊಂದು ವಿಚಾರ, 5 ವರ್ಷ ಸಾಕಾಗಿಲ್ವಾ ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ? ಅವ್ರು ಏನ್ ಸಮಸ್ಯೆಗೆ ಹಾಗಾದ್ರೆ ಇಲ್ಲಿ ಪರಿಹಾರ ಕಂಡುಕೊಂಡ್ರು ಅಂತ ಒಂದು ಪ್ರಶ್ನೆ ಬರುತ್ತೆ. ಸರಿ ಮಾಡಕ್ಕಾಗತ್ತಾ? 60 ವರ್ಷ ಉಗ್ರವಾದಿಗಳಿಗೆ ಇವ್ರು ಬಿರಿಯಾನಿ ತಿನ್ನಿಸ್ಕೊಂಡ್ ಬಂದಿದ್ದಾರೆ. ಈಗ ತಟ್ಟೆ ಬಿಡು ಅಂದ್ರೆ ಹೆಂಗ್ ಬಿಡ್ತಾರ ಅವರು ಅಲ್ವಾ? ಮೊದಲ ಬಾರಿಗೆ ಉಗ್ರವಾದಿಗಳ ಪರ ಇದ್ದಂತ ವ್ಯಕ್ತಿಗಳಿಗೆ ಕೊಟ್ಟಿದ್ದಂತ ಸರ್ಕಾರದ ಸವಲತ್ತುಗಳನ್ನ ಕಟ್ ಮಾಡಲಾಗಿದೆ. ಅವ್ರಿಗೆ ಕೊಟ್ಟಿದ್ದಂತ ಸೆಕ್ಯೂರಿಟಿ ವಾಪಸ್ ತೆಗೆದುಕೊಳ್ಳಲಾಗಿದೆ. ಹುರಿಯತ್ ಕಾನ್ಫರೆನ್ಸ್ ನವರೇನೆ ಪಾಕಿಸ್ತಾನದಿಂದ ದುಡ್ಡು ತೆಗೆದುಕೊಳ್ತಾ ಇದ್ದವರು, ಎಲ್ಲ ವಿಷಯಗಳನ್ನ ಈಚೆ ತಂದವ್ರು ಯಾರು? ಈಗ ಇವರಿಗೆ ಚುನಾವಣೆ ಹತ್ರ ಬಂದ್ಬಿಟ್ಟಿದೆ. ಇಡೀ ದೇಶದಲ್ಲಿ ನಾವು ಈ ರೀತಿ ಬಿಜೆಪಿ ವಿರುದ್ಧ ತಿರುಗಿ ಬಿತ್ತು ಅಂದ್ರೆ, ಉಗ್ರವಾದಿಗಳ ಪರವಾಗಿ ಮಾತಾಡ್ತು ಅಂದ್ರೆ, ದೇಶದಲ್ಲಿ ಇತರ ಕಡೆ ಇರುವಂತ ಮುಸಲ್ಮಾನರು ನಮ್ಗೆ ಓಟ್ ಹಾಕ್ತಾರೆ ಅಂತ ಭ್ರಮೆನಲ್ಲಿದ್ದಾರೆ ಇವರು. ಆದ್ರೆ ಈ ದೇಶದಲ್ಲಿ ಇರುವಂತ ಮುಸಲ್ಮಾನರು ನಿಜವಾಗ್ಲೂ ಪಾಕಿಸ್ತಾನದ ಪರವಾಗಿರುವಂತ ದೇಶದ್ರೋಹಿಗಳಲ್ಲ. ಇವ್ರಿಗೆ ಈ ಚುನಾವಣೆ ನಂತರದಲ್ಲಿ ಬುದ್ಧಿ ಗೊತ್ತಾಗುತ್ತೆ ಏನು ಅಂತ ಹೇಳಿ. ಥ್ಯಾಂಕ್ ಯು ಗೋಮತ್ ಸುಧನ್ ಅವರೇ, ಥ್ಯಾಂಕ್ ಯು TV9 ಜೊತೆ ಮಾತನಾಡಿದ್ದಕ್ಕೆ.